ಗೋಲಿ ಸೋಡಾ ಆದಮೇಲೆ ನನ್ನ ಒಂದು ಮುಂದಿನ ಸಿನಿಮಾ ಬಂದು 99 ಅಂತ ಗಣೇಶ್ ಅವ್ರದ್ದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಸಿನಿಮಾ ಮಾಡಿದ್ದು ನಾನು. ಸೊ ಈ ಸಿನಿಮಾ ಕೂಡ ಅದೇನೋ ಅಂತಾರೆ ಲೈಕ್ ಬಯಸದೇ ಬಂದ ಭಾಗ್ಯ ಅಂತ. ಸೊ ಅದೇ ಥರ ನನಗೆ ಸಿನಿಮಾ ಕೂಡ ಸಿಕ್ಕಿದ್ದು. ಹೀಗೆ ಒಂದಿನ ಮ್ಯಾನೇಜರ್ ಕಾಲ್ ಮಾಡ್ತಾರೆ, ಈ ಥರ ಲುಕ್ ಟೆಸ್ಟಿಗೆ ಬರಬೇಕು ಅಂತ. ಬಟ್ ನನಗೆ ಅಲ್ಲಿವರೆಗೂ ಗೊತ್ತಿರಲ್ಲ ದ್ಯಾಟ್ ಇದು 99 ಮೂವಿ ಅಂತ. ನಾನು ನಾರ್ಮಲಾಗಿ ಕರೀತಾರೆ ಆಡಿಷನ್ಸ್ಗೆ ಅಥವಾ ಏನಾದರೆ ಕರೀತಾರೆ ಅಂತ ನಾನು ಹೋದೆ. ಅವತ್ತು ಹೋದಾಗ ಲುಕ್ ಟೆಸ್ಟ್ ಮಾಡಿದ್ರು, ಪ್ರೀತಮ್ ಗುಬ್ಬಿ ಸರ್ ಇದ್ದರು ಅಲ್ಲೇ. ಸೊ ಲುಕ್ ಟೆಸ್ಟ್ ಮಾಡಿ ಅಂದರೆ ನನ್ನ ಪೇರ್ಗೆ ಅವರು ಮ್ಯಾಚ್ ಮಾಡ್ತಾಯಿದ್ರು. ಅಲ್ಲಿ ಬೇರೆ ಆರ್ಟಿಸ್ಟ್ ಇದ್ದರು. ಸೊ ಅವ್ರ ಜೊತೆ ನನ್ನ ಪೇರ್ ಹೆಂಗೆ ಅಂದರೆ ಯೂನಿಫಾರ್ಮ್ಸ್ ಎಲ್ಲ ಹಾಕಿ ಹೇಗೆ ಕಾಣಿಸ್ತೀನಿ, ಅವ್ರ ಜೊತೆ ನನ್ನ ಆಪೋಸಿಟ್ಗೆ ಹೀರೋಯಿನ್ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ನೋಡ್ತಾಯಿದ್ರು. ಸೊ ನಾನು ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ನಾನು ಅದೇ ಡೈಲಮಾಲಿದ್ದೀನಿ ದ್ಯಾಟ್ ಓಕೆ ನಾರ್ಮಲ್ ಇದು ನಡೀತಿದೆ. ಸೊ ಇವಾಗ ನಾನು ಮನೆಗೆ ಹೋಗ್ತೀನಿ, ಆಮೇಲೆ ಫೋನ್ ಮಾಡ್ತಾರೆ, ಹೇಳ್ತಾರೆ ಸೆಲೆಕ್ಟ್ ಆದರೆ ಇಲ್ಲ ಅಂತ. ಸೊ ಅದಾಗಿ ಅವತ್ತೇ ಹೇಳಿದ್ರು ದ್ಯಾಟ್ ಇಲ್ಲ ಶೂಟಿಂಗ್ ಹೋಗೋಣ, ಸ್ಟಾರ್ಟ್ ಮಾಡೋಣ ಅಂತಂದರು. ಬಟ್ ನಾನು ಅಂದ್ಕೊಂಡಿದ್ದೆ ಓಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ, ಲೈಕ್ ಆಡಿಷನ್ಸ್ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾರೆ ಅಂತ. ಬಟ್ ಇಟ್ ವಾಸ್ ಲೈಕ್ ವೆರಿ ಕ್ವಿಕ್, ವಿತಿನ್ ಅ ವೀಕ್, ಒಂದು ವಾರದಲ್ಲೇ ನಾವು ಶೂಟಿಂಗ್ಗೆ ಹೊರಟ್ಬಿಟ್ವಿ. ಸೊ ಅದು ಕೂಡ ಲೈಕ್ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನಗೆ ಆ ಸಿನಿಮಾ ಸಿಗುತ್ತೆ ಅಂತ. ಸೊ ಅದು ಇಂಥ ಒಂದು ಒಳ್ಳೆಯ ಸಿನಿಮಾ, ಲೈಕ್ ನನ್ನ ಒಂದು ಸ್ಕ್ರೀನ್ ಟೈಮ್ ಏನಿದೆ ಆ ಸಿನಿಮಾದಲ್ಲಿ ತುಂಬ ಜಾಸ್ತಿ ಇದೆ 99 ಸಿನಿಮಾ ಅಲ್ಲಿ. ಇದು ಕೂಡ ಒಂಥರ ಲವ್ ಕಾನ್ಸೆಪ್ಟ್ ಸಿನಿಮಾನೇ. ಸೊ ಲವ್ ಫೇಲ್ಯೂರ್ ಸಿನಿಮಾ ಥರ. ಲವ್ ಫೇಲ್ಯೂರ್ ಅನ್ನೋದಕ್ಕಿಂತ ನನ್ನ ಪಾತ್ರ ಅದರಲ್ಲಿ ಯಾವ ಥರ ಇದೆ ಅಂತ ಅಂದರೆ ಮಿಕ್ಸ್ಚರ್ಸ್ ಆಫ್ ಎಮೋಷನ್ಸ್. ಡೈಲಾಗ್ಸ್ ಕಮ್ಮಿನೇ ಇರ್ಬೋದು, ಬಟ್ ಎಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಜೊತೆ ನಾವು ಆಟಾಡಬೇಕಾಗುತ್ತೆ. ಸೊ ಅದು ಆ್ಯಕ್ಚುಲಿ ತುಂಬ ಕಷ್ಟದ ಕೆಲಸ ಅಂತ ನನ್ನ ಪ್ರಕಾರ. ಬಿಕಾಸ್ ಡೈಲಾಗ್ ಹೇಳ್ಬಿಡ್ಬೋದು, ಬಟ್ ವಿತ್ ಎಕ್ಸ್ಪ್ರೆಷನ್ಸ್ ಆ ಎಮೋಷನ್ಸ್ನ ಕ್ಯಾರಿ ಮಾಡಬೇಕಂದ್ರೆ ನನಗೆಲ್ಲ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ. ಬಿಕಾಸ್ ಮೌನವಾಗಿ ಏನೇ ಒಂದು ನೀವು ಜನರಿಗೆ ತೋರಿಸ್ಬೇಕು ಅಥವಾ ಕನ್ವೆ ಮಾಡಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಆ ಪಾತ್ರದೊಳಗಡೆ ಇರಬೇಕು, ನೀವು ಅದನ್ನು ಫಸ್ಟ್ ಫೀಲ್ ಮಾಡಬೇಕು. ಸೊ ಆವಾಗ ಜನ ನಿಮ್ಮನ್ನು ಫೀಲ್ ಮಾಡ್ತಾರೆ. ಸೊ ನಾವು ಫಸ್ಟು ಶೂಟಿಂಗ್ ಹೋಗಿದ್ದಿದ್ದು ಈ ಕಡೆ ಮಂಗಳೂರು ಸೈಡು. ಸೊ ಅಲ್ಲಿ ಹೋದಾಗ ಫಸ್ಟ್ ಸೀನ್ ಅವಾಗ ನಾನು ಫುಲ್ ದಾಡಿಯೆಲ್ಲ ಇತ್ತು ನನಗೆ. ಸೊ ಅವರು ಫಸ್ಟ್ ಸೀನೇನೆ ನಂದು ಕಾಲೇಜ್ ಪಾರ್ಟ್ನ ಶೂಟ್ ಮಾಡಿದ್ವಿ ನಾವು. ನಾನು ಫಸ್ಟ್ RX ಬೈಕಲ್ಲಿ ಬರೋದು, ಅವರು ಕಾಲೇಜಲ್ಲಿರ್ತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ನಾನು ಅವ್ರನ್ನ ನೋಡೋಕೆ ಹೋಗ್ತೀನಿ. ಆ ಒಂದು ಸೀನ್ ಮಾಡಿದ್ದಿದ್ದು ಫಸ್ಟ್ ಡೇ ಅಲ್ಲೇ ಇಟ್ ವಾಸ್ ಲೈಕ್ ಡೈರೆಕ್ಟ್ರು ರೇಗಿಸ್ತಾಯಿದ್ರು. ನಾವು ಮತ್ತು ಸಮೀಕ್ಷಾ ನನ್ನ ಒಂದು ಪಾರ್ಟ್ನರಾಗಿ ಮಾಡಿದ್ದಿದ್ದು ಸಮೀಕ್ಷಾ ಅಂತ. ಸೊ ನಾವಿಬ್ಬರು ರೆಡಿಯಾಗಿ ತುಂಬ ಲೇಟ್ ಮಾಡ್ತಾಯಿದ್ವಿ. ಡೈರೆಕ್ಟ್ರ್ ಕಾಯ್ತಾ ಇದ್ರು ಫಸ್ಟ್ ಡೇ ಆ್ಯಕ್ಚುಲಿ ಇದು. ಸೊ ಬಂದಾಗ ಹೇಳ್ತಾಯಿದ್ರು, ಏನರೋ ನೀವು ಗಣೇಶ್ ಮತ್ತು ಭಾವನಾ ಅವರೇ ಇಷ್ಟು ಬೇಗ ಬಂದುಬಿಡ್ತಾರೆ, ನೀವು ನೋಡ್ರೆ ಏನೋ 1 hour ತೊಗೊತೀರ ರೆಡಿ ಆಗೋದಕ್ಕೆ ಅಂತ. ಅಂದರೆ ನಮಗೊಂಥರ ಖುಷಿ, ಯಾಕೆ ಏನೋ ಒಂದು ಮಾಡ್ತಾಯಿದ್ದೀವಿ ಸಿನಿಮಾ, ಏನೋ ಹೊರಗಡೆ ಬಂದಿದ್ದೀವಿ ಅಂತ. ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಷ್ಟೇ, ಲೈಕ್ ನಾವು ಸ್ಕ್ರೀನಲ್ಲಿ ಕಾಣಿಸ್ತಾಯಿದ್ದೀವಿ, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಮೆಮೊರೇಬಲ್ ಸೀನ್ಸ್ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗಿರೋದು ಅಂತಂದರೆ ಆ ಒಂದು ಬ್ರಿಡ್ಜ್ ಮೇಲೆ ನಾವು ಬಂದಾಗ ಸಮೀಕ್ಷಾ ಅವರು ಇಂಕ್ ಹಾಕ್ತಾರೆ ನನ್ನ ಮೇಲೆ, ಅಂದರೆ ನೆನ್ಪಿಟ್ಕೊ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಸೀನ್ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ. ಲೈಕ್ ಏನೋ ಒಂದು ಎಮೋಷನ್ಸ್ ಇರಲ್ಲ, ಲೈಕ್ ತುಂಬ ಬೇಜಾರಲ್ಲಿರ್ತೀನಿ, ಅವ್ರು ಸಡನ್ನಾಗಿ ಬರ್ತಾರೆ, ಖುಷಿ ಆಗುತ್ತೆ, ಅವ್ರು ಇಂಕ್ ಹಾಕ್ತಾರೆ ವಿತೌಟ್ ಎನಿ ವರ್ಡ್. ನಾನು ಅದನ್ನು ಕ್ಯಾರಿ ಮಾಡಿದ್ನಲ್ಲ, ಸೊ ಅದು ನನಗೆ ಒಂಥರ ಖುಷಿ ಅನ್ನಿಸ್ತು. ಆಮೇಲೆ ಡೈರೆಕ್ಟರ್ ಸರ್ ಎಲ್ಲ ಬಂದು ಹೇಳಿದ್ರು, ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದರು. ಸೊ 99 ಸಿನಿಮಾ ಒಂದು ಬೆಸ್ಟ್ ಸಿನಿಮಾ ನನ್ನ ಒಂದು ಲೈಫಲ್ಲಿ. ಸೊ ನಾನು ಆನ್ ಸೆಟ್ಟಿಗೆ ಹೋದಾಗೆ ನಾನು 96 ನಾನು ಮೂವಿ ನೋಡಿದ್ದು, ಲೈಕ್ ಯಾವ ಥರ ಇದೆ ಕ್ಯಾರೆಕ್ಟರು ಅಂತ. ಸೊ ಅವಾಗ ನೋಡಿದಾಗ ನನಗೊಂದು ರೆಫ್ರೆನ್ಸ್ ಸಿಕ್ತು. ಬಿಕಾಸ್ ಇವಾಗ ನಾವೊಂದು ರೀಮೇಕ್ ಮಾಡಬೇಕಾದ್ರೆ
ಕೆಲವೊಂದು ಬೌಂಡ್ರೀಸ್ ಅನ್ನೋದಿರುತ್ತೆ ಸಿನಿಮಾಗೆ, ಅದನ್ನು ಮೀರಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಒಂದು ಪಾತ್ರನ ಅವ್ರು ಹೇಗೆ ನಿಭಾಯಿಸಿದ್ದಾರೆ ಅದನ್ನು ಸ್ವಲ್ಪ ನಾವು ಬೆಟರಾಗಿ ಮಾಡ್ಬೋದು. ಒಂದೊಂದು ಸೀನ್ ನಾವು ಮಾಡಬೇಕಾದ್ರೂ ನಾನು ಆ ಒಂದು ರೆಫರೆನ್ಸನ್ನು ನೋಡ್ತಾ ಇದ್ದೆ, ಇಲ್ಲ ಡೈರೆಕ್ಟರ್ ಸರ್ ಪ್ರೀತಮ್ ಸರ್ ಬಂದು ನನಗೆ ಹೇಳೋರು ಈ ಥರ ಬೇಕು ನನಗೆ. ಸೊ ಅವರು ಸ್ಯಾಟಿಸ್ಫೈ ಆಗ್ತಿರಲಿಲ್ಲ, ಅವ್ರಿಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ ಅಂತಂದರೆ ಅವ್ರು ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಸೊ ತಿರ್ಗಾ ರೀಟೇಕ್ ಹೋಗ್ತಾಯಿದ್ವಿ, ತಿರ್ಗಾ ಮಾಡ್ತಾಯಿದ್ವಿ. ಸೊ ಆ ಒಂದು ಪರ್ಫೆಕ್ಷನ್ ಅನ್ನೋದು ಅದನ್ನು ಕೂಡ ಕಲಿತೆ. ಲೈಕ್ ಹೇಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಲೈಕ್ ನಾವು ಹೇಗೆ ಡೈರೆಕ್ಟ್ರನ್ನ ಅರ್ಥ ಮಾಡ್ಕೋಬೇಕು, ಪಾತ್ರನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಔಟ್ಪುಟ್ ಕೊಡಬೇಕು ಅನ್ನೋದು ಅಲ್ಲಿಂದ ಆ್ಯಕ್ಚುಲಾಗಿ ನನಗೆ ಕಲಿತೆ ಅಲ್ಲಿಂದ. ಸೊ 99 ಕೂಡ ಅದು ಒಂದು ಲವ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನನ್ನ ಕಾಲೇಜ್ ಹತ್ರ ಹೋದಾಗ ಜಾನು ಅವರು ಓಡಿ ಬರ್ತಾರೆ ನನ್ನ ತಪ್ಕೊಳ್ಳೋದಕ್ಕೆ. ಲೈಕ್ ತುಂಬ ವರ್ಷ ಆಗಿರುತ್ತೆ ನೋಡಿ. ಸೊ ಬಂದಾಗ ನಾವು ಹಗ್ ಮಾಡ್ತೀವಿ. ಆ ಸೀನು ಅಷ್ಟೇ, ಲೈಕ್ ನಾನು ಯಾವತ್ತೂ ಆ ಥರ ಹಗ್ ಮಾಡಿರಲಿಲ್ಲ ಯಾವುದೇ ಒಂದು ಆನ್ ಸ್ಕ್ರೀನಲ್ಲಿ. ಸೊ ನನಗೊಂಥರ ಏನೋ ಮುಜುಗರ, ಅಂದರೆ ಅಷ್ಟು ಜನ ನೋಡ್ತಿದ್ದಾರೆ. ಅದು ಕೂಡ ಕಾಲೇಜಲ್ಲಿ ನಡೆದಿದ್ದು. ಸೊ ಪಬ್ಲಿಕ್ ಫುಲ್ಲು ಇದೆ, ಅವ್ರಿಗೊಂದು ಕ್ಯೂರಿಯಾಸಿಟಿ ಏನೋ ನಡೀತಿದೆ ಅಂತ. ಸೊ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ನನಗೊಂಥರ ಏನೋ ಭಯ ಅಲ್ಲ, ಬಟ್ ಕೈಂಡ್ ಆಫ್ ಆ ಫೀಲಿಂಗ್ ನಾನು ಹೇಳೋಕ್ಕಾಗಲ್ಲ. ಅವ್ರನ್ನ ಹಗ್ ಮಾಡಬೇಕು, ಅವ್ರು ಬರ್ತಾರೆ, ನಾನು ನಾರ್ಮಲಾಗಿ ಸುಮ್ಮನೆ ಹಿಂಗೆ ಹಗ್ ಮಾಡ್ತೀನಿ, ಆ ಟೇಕ್ ಓಕೆ ಆಗೋಲ್ಲ. ಅವ್ರು ಬಂದು ಡೈರೆಕ್ಟರ್ ಸರ್ ಅಲ್ಲಿಂದ ಕಿರಿಸ್ತಾರೆ, ಅವ್ರು ನಿಮ್ಮ ಅಕ್ಕ ಅಲ್ಲ ಕಣೋ, ನಿನ್ನ ಲವ್ವರ್ ಕಣೋ, ತಪ್ಕೊಡೋ ಗಟ್ಟಿಗೆ ಅಂತ. ಸೊ ಅದಾದಮೇಲೆ ಓಕೆ ಸರ್ ತಪ್ಕೋತೀನಿ ಅಂತ. ಸೆಕೆಂಡ್ ಶಾರ್ಟಲ್ಲಿ ಏನಿರುತ್ತೆ ರೀಟೇಕ್ ಹೋದಾಗ ನಾವು ಅಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಆ ಒಂದು ಕಂಫರ್ಟ್ ಝೋನ್ ಆ್ಯಕ್ಚುಲಿ ಬೇಕಾಗಿರುತ್ತೆ. ಇವಾಗ ಯಾವುದೇ ಒಂದು ಆರ್ಟಿಸ್ಟ್ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ಅಂದರೆ ಆ ಒಂದು ಕಂಫರ್ಟ್ ಝೋನ್ ಬೇಕು. ಸೊ ಅಲ್ಲಿಂದ ನನಗೆ ಅದು ಬಿಲ್ಡ್ ಆಯಿತು ಆಮೇಲೆ. ಸೊ ಅಲ್ಲಿಂದ ಯಾರ್ಯಾರು ಇದ್ರಿ ಸಿನಿಮಾಲ್ಲಿ, ನಮ್ಮ ಕಾಲೇಜ್ ಪಾರ್ಟಲ್ಲಿ ಹುಡುಗರು ಎಲ್ಲರೂ ಫುಲ್ ಜೋವಿಯಲ್ ಆಗಿದ್ವಿ. ನಾವು ಅಲ್ಲಿದ್ದಾಗ ಔಟಿಂಗ್ ಹೋಗ್ತಾಯಿದ್ವಿ ತಿನ್ನೋದಕ್ಕೆ, ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರ್ತಾಯಿದ್ವಿ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು 99 ಹೇಳಬೇಕಂದ್ರೆ. ಗಣೇಶ್ ಸರು ಕೂಡ ಮೂವಿಯಲ್ಲಿ ನಂದು ಸೀನ್ಸ್ ಮುಗಿದ್ಮೇಲೆ, ಹಾಫ್ ಪೋರ್ಷನ್ ಮುಗಿದ್ಮೇಲೆ ಅವ್ರು ನೋಡಿದ್ದಾರೆ. ಅವರು ಕೂಡ ನನ್ನ ಸಿಕ್ಕಾಗಿ ಮಾತಾಡಿದ್ರು. ಅವರು ಪ್ರೈಸ್ ಮಾಡಿದ್ರು, ಲೈಕ್ ತುಂಬ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸೀನ್ ಅದರಲ್ಲಿ ನಾನು ಹೇಳಬೇಕಂತ ಅಂದರೆ, ಸ್ಕೂಲಲ್ಲಿದ್ದಾಗ ಬರ್ಡೇ ಇರುತ್ತೆ ಅವ್ರದ್ದು. ಸೊ ಅವ್ರು ಬರ್ತಾರೆ, ನಾನು ತಲೆ ಸುತ್ತ ಬಿದ್ದೋಗ್ತೀನಿ, ಅವರು ಎದೆ ಮೇಲೆ ಕೈ ಇಡ್ತಾರೆ. ಸೊ ಅದು ಹೆಂಗೆ ಆ ಒಂದು ಸೀನ್, ಆ ಸಿನಿಮಾ ಬಂದಮೇಲಿಂದ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನನ್ನ ಸ್ನೇಹಿತರಾಗಲಿ ಅಥವಾ ಯಾರೇ ಆಗಲಿ ಎಲ್ಲ ನನಗೆ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಲೈಕ್ ಹುಡುಗಿರ್ ಕಂಡ್ರೆ ಅಷ್ಟು ಭಯ ಪಡ್ತೀಯ ನೀನು, ಹಂಗೆ ಆ ಥರ ಅಂತ. ಸೊ ಇದೆಲ್ಲ ಒಂದು ಮೆಮೊರಿ 99 ಸಿನಿಮಾ ನನಗೆ ಕೊಟ್ಟಿರೋದು. ಅದಾದಮೇಲೆ ನಾನು ಬೇರೆ ಕಡೆ ಎಲ್ಲ ಹೋದಾಗೂ ಅಷ್ಟೇ, ನನ್ನ ಜೂನಿಯರ್ ರಾಮಾಚಾರಿಯಿಂದ ರಾಮಚಂದ್ರ ಎನ್ ತೀರ್ಥಹಳ್ಳಿಗೆ ಬದಲಾಯಿಸಿದ್ರು. ಸೊ ಎಲ್ಲ ರಾಮ್ ಅಂತ ಕರೆಯೋರು ನನ್ನ. ಸೊ ಎಲ್ಲೇ ಹೋದ್ರೂ ಹುಡುಗಿರೆಲ್ಲನೂ ಜಾನು ಅಂತ ರೇಗಿಸೋರು. ಸೊ 99 ಕೂಡ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಸಿನಿಮಾಲಿ. ಯಾಕಂದರೆ ಎಲ್ಲರೂ ದೊಡ್ಡ ಆರ್ಟಿಸ್ಟೇ ಇರೋದು ಅದರಲ್ಲಿ. ತುಂಬ ಕಲಿಯೋದಿರುತ್ತೆ ಸಿನಿಮಾ ಅಲ್ಲಿ. ಆ ಥರ ದೊಡ್ಡ ಆರ್ಟಿಸ್ಟ್, ಮೇಯ್ನ್ ಆರ್ಟಿಸ್ಟ್ಗಳು ಇದ್ದಾಗ ಅವರಿಂದ ನೋಡೋದು, ಕಲಿಯೋದು ಭಾಳಷ್ಟಿರುತ್ತೆ. ಸೊ ಎಲ್ಲ ಕಲ್ತ್ಕೊಂಡ್ವಿ. ಅದು ಎಲ್ಲನೂ ನಾನು ಇಟ್ಕೊಂಡಿದ್ದೀನಿ ನನ್ನಲ್ಲಿ. ದಟ್ ಯಾವಾಗ ಯಾವ ಸಂದರ್ಭದಲ್ಲಿ ನಾನು ಉಪಯೋಗಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಸೊ ಮುಂದೆ ಹೋಗ್ತಾ ಸಿನಿಮಾಗಳು ಮಾಡಿದಾಗ ಅದೆಲ್ಲನೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ 99 ಸಿನಿಮಾ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಓವರಾಲ್. ಅದಾದಮೇಲೆ ನನ್ನ ಮುಂದಿನ ಸಿನಿಮಾ ಬಂದು ಫ್ಯಾಂಟಸಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕೂರ್ಗಿ ಲೈಫ್ ಸ್ಟೈಲ್ ಸ್ಟೋರಿ ಅದು ಆ್ಯಕ್ಚುಲಿ. ಅದರಲ್ಲಿ ಹರಿಣಿ ಅವ್ರು ಮಾಡಿದ್ದಾರೆ, ಆಮೇಲೆ ಪ್ರಿಯಾಂಕಾ, ಬಿಗ್ ಬಾಸಲ್ಲಿ ಪ್ರಿಯಾಂಕಾ ಅವರು ಮಾಡಿದ್ದಾರೆ, ಅವ್ರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಅದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಕಾನ್ಸೆಪ್ಟ್ ಅದು. ಅದರ ಅನುರಾಗ್ ಅಂತ ಒಬ್ಬ ಹುಡುಗ ಮಾಡಿದ್ದಾನೆ. ಸೊ ನನ್ನ ತಮ್ಮ ಕ್ಯಾರೆಕ್ಟ್ರು, ನನ್ನ ಅಣ್ಣ ಕ್ಯಾರೆಕ್ಟ್ರು, ಅಪ್ಪ ಅಮ್ಮ. ಸೊ ಈ ಒಂದು ಸಿನಿಮಾಲ್ಲೂ ಲೈಕ್ ಒಂಥರ ಟೆರಿಬಲ್ ಇನ್ಸಿಡೆಂಟ್ ಅಂತ ಅಂದರೆ, ಫಸ್ಟ್ ಡೇ ಆಫ್ ದ ಶೂಟೇನೆ. ಸೊ ಫಸ್ಟ್ ಡೇ ಮುಹೂರ್ತ ಇತ್ತು. ಮುಹೂರ್ತ ಆಗಿದ ತಕ್ಷಣ ನಮ್ಮದು ಶೂಟಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ಆ್ಯಂಡ್ ಫಸ್ಟ್ ಶಾರ್ಟೇ ನಂದು ಇದ್ದಿದ್ದು ಅವತ್ತು. ಸೊ ಆವತ್ತು ನಾನು
ಶೂಟಿಂಗ್ ಹೋಗಬೇಕಾದ್ರೆ ಮಾರ್ನಿಂಗ್ ಲೈಕ್ 7 o'clock ಸಮಥಿಂಗ್ 6 or 7 o'clock ಹೋಗ್ಬೇಕಾದ್ರೆ ಅವತ್ತೇನೆ ಲೈಕ್ ಸಣ್ಣ ಇನ್ಸಿಡೆಂಟ್. ಸೊ ನಾವು ಗಾಡಿಯಿಂದ ಬಿದ್ದು ನಮಗೆ ಫುಲ್ಲು, ನನಗೆ ಅಣ್ಣ ಬಂದಿದ್ದ ನನ್ನ ಜೊತೆ. ಸೊ ಅವ್ನು ಕರ್ಕೊಂಡು ಹೋಗ್ತಾಯಿದ್ದಿದ್ದು ನನ್ನ. ಸೊ ಇಬ್ಬರು ಬಿದ್ದು ಬೆಳಗ್ಗೆನೆ ಗಾಡಿಯಿಂದ ಮುಂದೆ ಲಾರಿ ಬಂತು ಅಂತ ಅದು ಗಾಡಿ ಸ್ಕಿಡ್ ಆಗೋಯ್ತು ನಮ್ಮದು. ಸೊ ಬಿದ್ದು ಇಬ್ಬರಿಗೂ ಏಟಾಯಿತು. ಸೊ ಅರ್ಲಿ ಮಾರ್ನಿಂಗ್ ತಿರ್ಗಿ ನಾನು ಗಾಡಿ ಓಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ, ಸೊ ಅವನಿಗೂ ಫ್ರ್ಯಾಕ್ಚರ್ ಆಗಿತ್ತು ಕೈ. ಸೊ ನನಗೂ ಫುಲ್ ಎಲ್ಲ ತರ್ಚೋಗಿತ್ತು. ಸೊ ಅದೊಂದು ಬ್ಯಾಡ್ ಇನ್ಸಿಡೆಂಟ್, ಲೈಕ್ ಫಸ್ಟ್ ಡೇ ಆಫ್ ದ ಶೂಟೇನೆ. ಸೊ ನಾವು ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ತಿರ್ಗಿ ನಾನು ಕಾಲ್ ಮಾಡಿ ಡೈರೆಕ್ಟ್ರಿಗೆ, ಸರ್ ಇಲ್ಲ ಈ ಥರ ಆಗಿದೆ ಅಂತ. ಆಮೇಲೆ ಪಾಪ ಅವ್ರು ಫುಲ್ ಶೆಡ್ಯೂಲ್ನ ಚೇಂಜ್ ಮಾಡಿಕೊಂಡು, ಸೊ ಅದಾಗಿ ಒಂದು 2-3 days ನಾನು ರೆಸ್ಟ್ ತೊಗೊಂಡು ಆಮೇಲೆ ನಾನು ಶೂಟಿಂಗ್ ಹೋಗಿದ್ದಿದ್ದು. ಸೊ ಅದರಲ್ಲೂ ಲೈಕ್ ತುಂಬ ಕಷ್ಟ ಆಯಿತು ನನಗೆ ಅದು ಮಾಡೋಕ್ಕೆ, ಬಿಕಾಸ್ ಇಂಜುರಿ ಆಗಿದ್ದರಿಂದ. ಅದರಲ್ಲೂ ಕೂಡ ಸ್ವಲ್ಪ ಫೈಟಿಂಗ್ ಸೀನ್ಸ್ ಅಲ್ಲ, ಬಟ್ ಸಾಯಿಸೋದೊಂದು ಸೀನ್ ಇರುತ್ತೆ. ಸೊ ಅದನ್ನು ನಾನು ಮೆಟ್ಲಿಂದ ಉರುಳ್ತೀನಿ, ನನ್ನ ದೂಕ್ಬಿಡ್ತಾರೆ. ಸೊ ಅದಕ್ಕೆ ಫುಲ್ ಸ್ಪಾಂಜ್ ಹಾಕಿ ಏಟಾಗಿದ್ದರಿಂದ ನನಗೆ ಆ ಥರ ವಿತ್ ಪ್ರಿಕಾಷನ್ಸ್ ಮಾಡಿದರು. ಒಂಥರ ಹಾರರ್ ಕಮ್ ಥ್ರಿಲ್ಲರ್ ಸ್ಟೋರಿ. ಸೊ ಹ್ಯಾಲಿಸಿನೇಷನ್ಸ್ ಏನಾಗುತ್ತೆ ನನ್ನ ತಮ್ಮ ಕ್ಯಾರೆಕ್ಟರ್ಗೆ, ಅವನಿಗೆ. ಸೊ ಆ ಒಂದು ಬೇಸಿಸ್ ಮೇಲೆ ಅವ್ನ ಪಾಯಿಂಟ್ ಆಫ್ ವ್ಯೂ ಮೇಲೆ ಸಿನಿಮಾ ಹೋಗೋದು. ಅವ್ನಿಗೆ ಅದು ಬರೀ ಎಲ್ಲ ಇಲ್ಯೂಷನ್ಸ್ ಆಗ್ತಿರುತ್ತೆ. ಲೈಕ್ ನಾವೆಲ್ಲ ಸತ್ತೋಗಿರ್ತೀವಿ, ಬಟ್ ನಾವು ಇದ್ದೀವಿ ಅಂತ ಅವನಿಗೆ ಒಂದು ಇಲ್ಯೂಷನಲ್ಲೇ ಅವ್ನು ಬದುಕ್ತಿರ್ತಾನೆ. ಸೊ ಒಂಥರ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ನಾನು ಅವರು ಸ್ಟೋರಿ ಡೈರೆಕ್ಟರ್ ಸರ್ ನನ್ನ ಕರೆದು ನನಗೆ ಸ್ಟೋರಿ ಹೇಳಿದಾಗ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಸೊ ಆವಾಗ ನಾನು ಒಪ್ಕೊಂಡಿದ್ದು ಮಾಡೋದಕ್ಕೆ. ಅದರಲ್ಲಿ ಇವಾಗ ಪ್ರಿಯಾಂಕಾ ಅವ್ರು ಆಗಿರ್ಬೋದು ಅಥವಾ ಹರಿಣಿ ಮ್ಯಾಮ್ ಆಗಿರ್ಬೋದು, ಸೊ ಇವ್ರ ಜೊತೆ ಏನು ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಅದು ಕೂಡ ಇಟ್ ವಾಸ್ ರಿಯಲಿ ಗುಡ್. ಬಿಕಾಸ್ ಇದರಲ್ಲಿ ಅಂಥ ಸ್ಟಾರ್ ಕ್ಯಾಸ್ಟ್ ಅಂತ ಸಿನಿಮಾ ಇಲ್ಲ. ಇದು ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ, ಅದು ಬಿಟ್ಟರೆ ಪ್ರಿಯಾಂಕಾ ಅವರಿದ್ದಾರೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಸಿನಿಮಾ ಅಂದ್ಕೊಂಡಿದ್ದ ಮಟ್ಟಕ್ಕೆ ಓಡಲಿಲ್ಲ. ಬಟ್ ಆದರೂ ಜನ ಆಕ್ಸೆಪ್ಟ್ ಮಾಡಿದ್ರು, ಸಿನಿಮಾನ ನೋಡಿದ್ರು. ನಾವು ಪ್ರಚಾರಗಳು ಮಾಡಿದ್ವಿ ತುಂಬ. ಲೈಕ್ ಕಾಲೇಜಸ್ಗೆ ಹೋದ್ವಿ, ಫೆಸ್ಟ್ ಟೈಮಲ್ಲೆಲ್ಲ ಹೋಗಿ ನಾವು ಪ್ರಚಾರ ಮಾಡಿ ಬಂದ್ವಿ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ನಾನು ಮುಂಚೆ ಮಾಡಿದ್ದು ಸಿನಿಮಾಗಳಲ್ಲಿ ನನ್ನ ಒಂದು ಪಾತ್ರ ಅಷ್ಟು ಇರಲಿಲ್ಲ, ಅಂದರೆ ಸಿನಿಮಾನ ಬೆಳೆಸೋದಕ್ಕೆ. ಸೊ ಈ ಸಿನಿಮಾದಲ್ಲಿ ಹೊಸಬ್ರ ಸಿನಿಮಾ ಆಗಿದ್ದರಿಂದ, ಡೈರೆಕ್ಟರು ಅಷ್ಟೇ ಅವರು ಕೂಡ ಹೊಸಬ್ರಾಗಿದ್ದರಿಂದ ನಾವು ನಿಂತಿದ್ವಿ ಅವ್ರ ಜೊತೆಗೆ. ಸೊ ಏನೇ ಇದ್ದರೂ ಎಲ್ಲ ಕಮ್ಯುನಿಕೇಟ್ ಆಗ್ತಾಯಿತ್ತು ನಮಗೆ. ಸೊ ಎಲ್ಲ ಹೇಳೋರು, ತಿಳಿಸೋರು, ಈ ಥರ ಸ್ಟೇಜಲ್ಲಿದೆ ಸಿನಿಮಾ, ಈ ಥರ ಆಗ್ತಿದೆ. ನಾವು ಇಂಟರ್ವ್ಯೂಗಳಿಗೆ ಹೋದಾಗೂ ಅಷ್ಟೇನೆ. ಸೊ ಎಲ್ಲ ನಾವೇ ಪ್ಲ್ಯಾನ್ ಮಾಡ್ತಾಯಿದ್ವಿ, ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ನಾನು ಆ ಥರ ಏನೂ ಎಫರ್ಟ್ ಹಾಕಿರಲಿಲ್ಲ ಸಿನಿಮಾಗಳಿಗೆ. ಬಟ್ ಈ ಸಿನಿಮಾದಲ್ಲಿ ಆ ಒಂದು ಎಫರ್ಟ್ ಹಾಕಿ ನನ್ನ ಫ್ರೆಂಡ್ಸ್ ಗ್ರೂಪು, ಫ್ಯಾಮಿಲಿ ಎಲ್ಲರನ್ನೂ ಹೇಳಿ ಪ್ರಚಾರ ಮಾಡಿದ್ದು ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು. ಸೊ ಇದಾದಮೇಲೆ ಕ್ಷತ್ರಿಯ ಅಂತ ಒಂದು ಮೂವಿಗೆ ಸೆಲೆಕ್ಟ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಮೂವಿ ಅರ್ಧ ಶೂಟಿಂಗ್ ನಡೆದು ನಿಂತೋಯ್ತು. ಆ ಮೂವಿ ಬಂದು ಚಿರಂಜೀವಿ ಸರ್ಜಾ ಅವ್ರದ್ದು. ಸೊ ಕೋವಿಡ್ ಆದಮೇಲೆ ಏನು ನಡೀತಾ ಇತ್ತು, ಲೈಕ್ 2019-20 ಹಂಗೆ. ಆಮೇಲೆ ಚಿರು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಸಿನಿಮಾ ಮುಕ್ಕಾಲು ಭಾಗ ಶೂಟಿಂಗ್ ಆಗಿತ್ತು. ಸೊ ಅದಾದಮೇಲೆ ಅದು ಅವ್ರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದೊಂದು ನನಗೆ ಬೇಜಾರಿದೆ ದ್ಯಾಟ್ ನಾನು ಅವರು ಒಂದು ಸಿನಿಮಾದಲ್ಲಿ ಮಾಡಲಿಲ್ವಲ್ಲ, ಅದು ತೆರೆ ಮೇಲೆ ಯಾರೂ ನೋಡಲಿಲ್ವಲ್ಲ ಸಿನಿಮಾ ಅಂತ. ಬಿಕಾಸ್ ಅದರಲ್ಲೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಅವ್ರ ಜೊತೆ ಮೀಟ್ ಮಾಡಿದ್ದೆ ಸೆಟ್ಟಲ್ಲಿ, ಅವರು ಮಾತಾಡಿದರು. ಸೊ ಈ ಒಂದು ಮೂವಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ಲೈಕ್ ದೊಡ್ಡ ಆ್ಯಕ್ಟರ್ಸ್ ಇದ್ದರು. ಶ್ರೀನಾಥ್ ಅವರಿದ್ದರು. ಸೊ ಅವ್ರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದಿದ್ದು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ನಾವೊಂದು ರೈನ್ ಶೂಟ್ ಮಾಡ್ತಾಯಿದ್ವಿ, ರೈನ್ ಎಫೆಕ್ಟ್ ಇರೋ ಒಂದು ಸೀನು, ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆ. ಸೊ ಆ ಟೈಮಲ್ಲಿ ನಾನು ಮತ್ತು ಶ್ರೀನಾಥ್ ಸರ್ ಇರ್ತೀವಿ. ನಾವೆಲ್ಲ ಫುಲ್ ನೆನ್ಬಿಟ್ಟಿರ್ತೀವಿ. ಸೊ ಯೂಶ್ವಲಾಗಿ ಅಂದರೆ ಅವರ ಅಸಿಸ್ಟೆಂಟ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆಲ್ಲ ಬಂದಿರ್ತಾರೆ. ಸೊ ಅವರೆಲ್ಲ ಬಂದು ಅವ್ರನ್ನ ಲೈಕ್ ನೋಡ್ಕೊತಾಯಿದ್ರು, ಟವಲ್ ಕೊಡೋರು, ಕಾಫಿ ತಂದು ಕೊಡೋರು.
ಸೊ ನಾನಾದ್ಮೇಲೆ ನಾನು ನಾರ್ಮಲಾಗಿ ಆ ಸೀನ್ ಆದಮೇಲೆ ಹೋಗಿ ನಾನು ನಾರ್ಮಲಾಗಿ ಒರೆಸ್ಕೊಂಡು ಒಂದು ಕಡೆ ಕೂತ್ಕೊತಾ ಇದ್ದೆ. ಅದು ನೋಡ್ಬಿಟ್ಟು ಅವರೇ ಕರೆದ್ರು, ಬಾ ಮಗನೇ ಇಲ್ಲಿ ಕೂತ್ಕೋ ಬಾ ಅಂತ. ಹಂಗೆ ಮಾತಾಡ್ತಾಯಿದ್ರು. ಆಮೇಲೆ ಅವರು ಕಾಫಿ ಕುಡಿತಾಯಿದ್ರು. ಕಾಫಿ ಕುಡಿತಾ ಇದ್ದನ್ನ ನನಗೆ ಕೊಟ್ಟರು. ಬಿಕಾಸ್ ನನಗೆ ಯಾರೂ ತಂದುಕೊಟ್ಟಿರಲಿಲ್ಲ ಕಾಫಿ ಆ ಟೈಮಲ್ಲಿ, ಚಳಿ ಇದರಲ್ಲಿ. ಸೊ ಅವ್ರು ಕುಡಿತಾ ಇದ್ದಿದ್ದೆ ಹಿಂಗೆ ಕೊಟ್ಬಿಟ್ಟು ಕುಡಿ ಪರವಾಗಿಲ್ಲ ಅಂತಂದರು. ನಾನು ಇರಲಿ ಪರವಾಗಿಲ್ಲ ಅಂದೆ. ಇಲ್ಲ ನಾನು ನೀವು ಅಪ್ಪ ಥರ ಅಂತಲೇ ಅಂದ್ಕೋ, ಕುಡಿ ನೀನು ಅಂತಂದರು. ಅದೇ ಹೇಳೋದು, ಲೈಕ್ ನಾನು ತುಂಬ ಆರ್ಟಿಸ್ಟ್ನ ನೋಡಿದ್ದೀನಿ, ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನೋಡಿದ್ದೀನಿ. ಇವಾಗ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಅವರ ಒಂದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗುತ್ತೆ. ಬಟ್ ಇವರು ನಮ್ಮ ಇಂಡಸ್ಟ್ರಿಯಲ್ಲಿ 90s 80s ಬಂದಿರೋರು. ಸೊ ಎಲ್ಲ ಫೇಸಸ್ ಆಫ್ ಲೈಫ್ನ ನೋಡ್ಕೊಂಡು ಬಂದಿದ್ದಾರೆ ಅವರು. ಸೊ ಏನು ಕಷ್ಟ ಇರುತ್ತೆ, ಸುಖ ಅಂದರೆ ಏನು, ಕಷ್ಟ ಅಂದರೆ ಏನು, ಸಿನಿಮಾದಲ್ಲಿ ಹೆಂಗೆ ನಡೆಯುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು, ಸ್ಪೆಂಡ್ ಮಾಡಿದ ಟೈಮೆಲ್ಲನೂ ಇಟ್ ವಾಸ್ ರಿಯಲಿ ಗುಡ್. ಸೊ ಅದೊಂದು ಬೇಜಾರು ಏನು ಅಂತಂದರೆ ಆ ಸಿನಿಮಾ ತೆರೆ ಮೇಲೆ ಬರಲಿಲ್ಲ. ಬಂದಿರೆ ನನ್ನಷ್ಟು ಖುಷಿ ಪಡೋನು ಬೇರೆ ಯಾರೂ ಇರ್ತಿರ್ಲಿಲ್ಲ ಅಂತ ಅಂದ್ಕೊತೀನಿ. ನನ್ನ ಪಾತ್ರ ತುಂಬ ಇಲ್ಲ ಅಂತ ಅಂದ್ರೂ ಕೂಡ ತುಂಬ ಎಫೆಕ್ಟಿವ್ ಆಗಿತ್ತು. ಸೀನ್ಸು ಕೂಡ ಅಷ್ಟೇನೆ, ಲೈಕ್ ಪೊಲೀಸ್ ಸ್ಟೇಷನಲ್ಲಿತ್ತು, ನಮ್ಮ ಅಪ್ಪ ತಂದೆಯವ್ರ ಜೊತೆ ಇದ್ದಿದ್ದು ಕನ್ವರ್ಸೇಷನ್ಸು. ಸೊ ಎಲ್ಲ ಶೂಟ್ ಆಗಿತ್ತು. ಸೊ ಅದು ಬರಲಿಲ್ಲ. ಸೊ ಅದು ಬೇಜಾರಿದ್ದೇ ಇದೆ. ಚಿರು ಸರು ಕೂಡ ಅವರು ತುಂಬ ಖುಷಿಪಟ್ಟಿರೋರೇನೋ ಅವ್ರು ಕಂಪ್ಲೀಟ್ ಮಾಡಿದ್ದಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಸೊ ನನ್ನ ಒಂದು ಇಷ್ಟು ಜರ್ನಿಯಲ್ಲಿ 8 ಇಯರ್ಸ್ ಆಯಿತು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು, ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಡಲ್ಲಿ. ಇವಾಗ ಕರೆಂಟ್ಲಿ ನಾನು ಲೈಕ್ 2-3 ಸಿನಿಮಾಗಳಿದೆ. ಒಂದು ಸಿನಿಮಾ ಯೂತ್ ಐಕಾನ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು IAS ಕಾನ್ಸೆಪ್ಟ್ ಮೇಲೆ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಸಿನಿಮಾ. ಸೊ ಆ ಕಥೆನೂ ತುಂಬ ಚೆನ್ನಾಗಿದೆ. ಅದು ಲೈಫ್ ಸ್ಟೋರಿ ಬೇಸ್ಡೇ ಮಾಡ್ತಾಯಿರೋದು ಅವರು. ಸೊ ಸ್ಟೋರಿ ಕೇಳಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ 1-2 ಸಿನಿಮಾ ಕೂಡ ಲೈನಪ್ ಆಗಿದೆ. ಸೊ ಈ ಒಂದು ಸಿನಿಮಾ ಬಿಟ್ಟು ನಾನು ಡಬ್ಬಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ಡಬ್ಬಿಂಗ್ಸ್ ಯಾವಾಗಿಂದ ಅಂತಂದರೆ ಈ ಕೋವಿಡ್ ಟೈಮ್ ಕೊರೋನಾ ಟೈಮಲ್ಲಿ, ಇನ್ನೇನು ಕೊರೋನಾ ಮುಗಿಯೋ ಟೈಮಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ಮನೇಲಿರ್ತಾಯಿದ್ರು. ಫುಲ್ ಎಲ್ಲ ಇಂಡಸ್ಟ್ರಿನೂ ಮುಚ್ಚೋಗಿತ್ತು. ಸೊ ಅವಾಗ ಡಬ್ಬಿಂಗ್ ಇಂಡಸ್ಟ್ರಿ ಸ್ವಲ್ಪ ಬೂಮ್ ಆಯಿತು ನನ್ನ ನಾಲೆಡ್ಜ್ ಪ್ರಕಾರ. ಸೊ ಸಿನಿಮಾಗಳು ನಡೀತಿಲ್ಲ, ಜನಕ್ಕೇನು ಎಂಟರ್ಟೈನ್ಮೆಂಟ್ ಇಲ್ಲ. ಸೊ ಹಾಕಿದ ಸಿನಿಮಾನೇ ಹಾಕ್ತಾರೆ ಅಥವಾ ಸೀರಿಯಲ್ಗಳನ್ನೇ ರಿಪೀಟ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಡಬ್ಬಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಲೈಕ್ ಹಿಂದಿಯಿಂದ ಅಥವಾ ತೆಲುಗು, ತಮಿಳ್, ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಸಿನಿಮಾಗಳನ್ನ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ಬಿಡೋರು, ಸೀರಿಯಲ್ಸ್ನ ಬಿಡೋರು. ಸೊ ಅಲ್ಲಿಂದ ನನ್ನ ಒಂದು ಡಬ್ಬಿಂಗ್ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ನಾನು ಫಸ್ಟ್ ಮಾಡಿದ್ದು ಅಂಬೇಡ್ಕರ್ ಸೀರಿಯಲ್ಗೆ. ಅದು ಕೂಡ ಲೈಕ್ ನಾನು ಪ್ರೌಡಾಗಿ ಹೇಳ್ಕೊತೀನಿ ದ್ಯಾಟ್ ನನ್ನ ಫಸ್ಟ್ ಒಂದು ಡಬ್ಬಿಂಗ್ ಜರ್ನಿಯಲ್ಲಿ ಆ ಥರ ಒಂದು ಸೀರಿಯಲ್ ಸಿಕ್ಕಿದ್ದು ನನಗೆ ನನ್ನ ಪುಣ್ಯ. ಯಾವುದು ಚಿಕ್ಕ ಪುಟ್ಟ ಕ್ಯಾರೆಕ್ಟ್ರ್ ಅಲ್ಲ ಅಥವಾ ಚಿಕ್ಕ ಪುಟ್ಟ ಸ್ಟೋರಿ ಅಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಅವರೆಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಲೈಫಲ್ಲಿ ಹೋರಾಡಿದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವ್ರ ಪಾತ್ರ ಏನಿದೆ ಅಂತ ಎಲ್ಲರಿಗೂ ಗೊತ್ತು. ಆ ಒಂದು ಸೀರಿಯಲಲ್ಲಿ ನಾನು ಅವ್ರ ಅಣ್ಣನ ಕ್ಯಾರೆಕ್ಟರ್ ಬಾಲ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಅವ್ರಿಗೆ ನಾನು ಚಿಕ್ಕ ವಯಸ್ಸಿನ ಪಾತ್ರಕ್ಕೆ ನಾನು ಡಬ್ಬಿಂಗ್ ಮಾಡ್ತಾಯಿದ್ದೆ. ಅದು ಬಿಟ್ಟು ಅದಾದಮೇಲೆ ಚಿಕ್ಕ ಪುಟ್ಟ ಸೀರಿಯಲ್ಸ್ಗೆ ಅಥವಾ ಕ್ಯಾರೆಕ್ಟರ್ಗಳಿಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಅದಾದಮೇಲೆ ಆ ಪಾತ್ರಗಳೇನು ದೊಡ್ಡವರಾದಮೇಲೆ ಒಂದು ಸ್ಮಾಲ್ ಗ್ಯಾಪ್ ಕೊಟ್ಟು ನಾನು ತಿರ್ಗಾ ಅದೇ ಪಾತ್ರಕ್ಕೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಅಂಬೇಡ್ಕರ್ ಸೀರಿಯಲ್ಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಡಬ್ಬಿಂಗ್ ಮಾಡ್ತಾಯಿದ್ದೀನಿ ಬಾಲ ಕ್ಯಾರೆಕ್ಟರ್ಗೆ. ಆ್ಯಂಡ್ ಅದು ಬಿಟ್ಟು ಕೂಡ ತುಂಬ ಸಿನಿಮಾಗಳಿಗೆ ಅಥವಾ ಸೀರಿಯಲ್ಸ್ಗಳಿಗೆ, ಹಿಂದಿಯಿಂದ ಬಂದಿರೋ ಸೀರಿಯಲ್ಗಳು, ಮಲಯಾಳಮಿಂದ ತೆಲುಗುವಿಂದ ಬಂದಿರೋ ಸೀರಿಯಲ್ಗಳಿಗೆಲ್ಲ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವಾಗ ರೀಸೆಂಟಾಗಿ ನಾನು ಒಂದು ಗೋಟ್ ಲೈಫ್ ಅಂತ ಒಂದು ಸಿನಿಮಾ ಏನು ಬಂತು, ಅದರಲ್ಲಿ ಒಂದು ಪಾತ್ರಕ್ಕೆ ನಾನು ಮುಖ್ಯ ಪಾತ್ರಕ್ಕೆ ನಾನು ಡಬ್ಬಿಂಗ್ ಮಾಡಿದ್ದೀನಿ.
ಸೊ ಅದು ಎಕ್ಸ್ಪೀರಿಯನ್ಸ್ ಹೇಳಬೇಕಂತಂದರೆ ತುಂಬ ಕಷ್ಟ ಇತ್ತು. ಬಿಕಾಸ್ ಆ ಕಾನ್ಸೆಪ್ಟ್ ಬಂದಿನೇ ಅದು ಫುಲ್ ಡೆಸರ್ಟಲ್ಲಿ ನಡೆಯುತ್ತೆ ಫುಲ್ ಸಿನಿಮಾ. ಸೊ ಲೈಕ್ ವಾಯ್ಸ್ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಅಥವಾ ಆ ಕ್ಯಾರೆಕ್ಟರ್ ತಕ್ಕಂಗೆ ವಿತೌಟ್ ವರ್ಡಿಂಗ್ಸು ಬರೀ ಆ ಒಂದು ಎಕ್ಸ್ಪ್ರೆಷನ್ಸಲ್ಲೇ ಅಳೋದು, ನಗೋದು, ಕಿರ್ಚೋದು, ಅದು ನಂಗೆ ತುಂಬ ಕಷ್ಟ ಅನ್ನಿಸ್ತು ಆ್ಯಕ್ಚುಲಿ. ಬಿಕಾಸ್ ನಾನು ಯಾವತ್ತೂ ಆ ಥರ ಒಂದು ಪಾತ್ರಕ್ಕೆ ಯಾವತ್ತೂ ವಾಯ್ಸ್ ನಾನು ಕೊಟ್ಟಿರಲಿಲ್ಲ. ಸೊ ಒಂಥರ ಥ್ರಿಲ್ಲಿಂಗ್ ಅನ್ನಿಸ್ತು. ಲೈಕ್ ಕಂಟಿನ್ಯೂಸ್ಲಿ ನಾನು ಫಾರ್ 7-8 hours ನಾನು ಕಂಟಿನ್ಯೂಸ್ ಡಬ್ಬಿಂಗ್ ಮಾಡಿದ್ವಿ. ಆಮೇಲೆ ಅವತ್ತು ಬ್ರೇಕ್ ಕೊಟ್ಟು ತಿರ್ಗಾ ನೆಕ್ಸ್ಟ್ ಡೇ ಇನ್ನೊಂದು 4-5 hours ಕಂಟಿನ್ಯೂಸ್ ಮಾಡಿದ್ವಿ. ಸೊ ಒಂಥರ ಥ್ರಿಲ್ಲಿಂಗ್ ಅನ್ನಿಸ್ತು ನನಗೆ. ಅದು ಇನ್ನೇನು ಇವಾಗ ರಿಲೀಸ್ ಆಗಿದೆ ಸಿನಿಮಾ, ಅದು ಇವಾಗ ಕನ್ನಡಕ್ಕೂ ಮಾಡಿ ಇವಾಗ ಬಿಡುಗಡೆ ಮಾಡ್ತಾರೆ. ಅದ್ರ ಜೊತೆಗೆ ಲೈಕ್ ಡ್ರೈ ಡೇ ಅಂತ ಒಂದು ಹಿಂದಿ ಸಿನಿಮಾನ ಕನ್ನಡಕ್ಕೆ ಅದರಲ್ಲೂ ವಾಯ್ಸ್ ಕೊಟ್ಟಿದ್ದೀನಿ ನಾನು. ಸೊ ಈ ಥರ ಹಲವಾರು ಸಿನಿಮಾಗಳಿಗೆ, ಸೀರಿಯಲ್ಸ್ಗಳಿಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ನನ್ನ ಒಂದು ಜರ್ನಿ ನಾನು ಹೀಗೆ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ನಿಮಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ, ನಿಮ್ಮ ಮುಂದೆ ಇರೋದಕ್ಕೆ, ನಿಮ್ಮ ಮನೆ ಮಗನಾಗಿರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ. ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿ, ಎಲ್ಲ ಕೈ ಜೋಡಿಸಿ ನನ್ನ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯೋ ಥರ ಕನ್ನಡದ ಜನತೆ ನನಗೆ ಕೈ ಹಿಡಿಬೇಕು, ಪ್ರೋತ್ಸಾಹ ಮಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.